6 ಗಂಟೆಗೆ ಹುಬ್ಬಳ್ಳಿ ಜಂಕ್ಷನ್ ಬಿಟ್ಟು ಟ್ರೈನ್ ಕೊಪ್ಪಳಕ್ಕೆ ಬಂದ್ ನಿಂತ್ ಬಿಟ್ಟಿತ್ತು. ಆಮೇಲೆ ಅದನ್ನ ನಮ್ ಕಿರಣ ದುಗಿಸಿ ಚಲೋ ಮಾಡಿದ. ಟ್ರೈನ್ ಹುಬ್ಬಳ್ಳಿ ಬಿಡುವಾಗ ನಾಷ್ಟ ಮಾಡಿದ್ವಿ. ಅದಕ್ಕೆ ಈಗ ಬಾಳ ಹೊಟ್ಟೆ ಹಸಿಬಿಟ್ಟಿದ್ವಿ. ಅದಕ್ಕೆ ಮನೆಯಿಂದ ಕಟ್ಕೊಂಡ್ ಬಂದಿರೋ ಚುಮ್ಮಾರಿನ ತಿನ್ಕೋ ಅಂತ ಕುಂತ್ವಿ. ಕುಂತ್ರು ನಿಂತ್ರು ಬರೀ ಅಕ್ಕಿ ನೆನಪಾಗತೈತಿ, ಎಲ್ಲಿ ನೋಡಿದಾರು ಅಕ್ಕಿ ರೂಪ ಕಾಣತೈತಿ. ಹೊಟ್ಟಿ ಹಸಿದಿಲ್ಲ ಹಿಂದಿ ಹಂಗ ಹತ್ತತೈತಿ, ನಿದ್ದಿ ಹತ್ತಿದಾಗ ಬಡದ ಬೇಸತೈತಿ. ಟೈಮ್ ನಮಗೆ ಭಾಳ ಆದಂಗೆ ಆಗಿತ್ತು. ಆದ್ರೆ ನಾವು ಟೈಮ್ ನೋಡಿದಾಗ 10 ಗಂಟೆ ಅಷ್ಟಾಗಿ. ಹೆಂಗಾರ ಮಾಡಿ ಟೈಮ್ ಪಾಸ್ ಮಾಡ್ಬೇಕಂತೇಳಿ ಹಾಡು ಆಡ್ಕೊಂತ ಕತಿ ಹೇಳ್ಕೊಂತ ಕಾಮಿಡಿ ಮಾಡ್ಕೊಂತ ಕುಂತೀವಿ. ಮಧ್ಯಾಹ್ನ ಕುಡಿ ನೀರು ಖಾಲಿ ಆಗಿದ್ದು. ಜಂಕ್ಷನ್ ಒಳಗ 10 ರೂಪಾಯಿ ಒಂದ್ ಬಾಟ್ಲಿ ನೀರ್ ತುಂಬಿ ಕೊಡಾತಿದ್ರು. ಅಲ್ಲೇ ನೀರ್ ತುಂಬಿಸ್ಕೊಂಡು ಮತ್ ಸೀದಾ ರೈಲ್ವೆ ಒಳಗೆ ಹೋದ್ವಿ. ನಾವು ಹೋಗುಡ್ದ ಎಲ್ಲಾರ್ಗಿ ಪಲಾವ್ ತಗೊಂಡ್ ಕುಂತ್ ಬಿಟ್ಟಿದ್ರು. ಅಲ್ಲೇ ಇಷ್ಟು ಕೂಡಿ ಊಟಾನು ಮಾಡಿದ್ವಿ. ಊಟ ಆದ್ಮೇಲೆ ನಮ್ಮ ಹೀರೋ ಸರ್ ನಮ್ಮ ಅನಿಲ್ ಮೇಸ್ತ್ರಿದ ತಲೆ ಬಾಚಾಕ್ ನಿಂತ್ ಬಿಟ್ಟಾರ. ಅವ್ನು ಒಂಥರ ಮದುಮಗನ್ ಗತ್ಲೆ ರೆಡಿ ಮಾಡಾಕತ್ ಬಿಟ್ಟಾರ. ಟ್ರೈನ್ ಒಳಗೆ ಹೊಂಟಿದ್ರಿಂದ ಎಲ್ಲಾರು ಸೇರಿ ಒಂದ್ ರೀಲ್ ಮಾಡಿರಾತ್ ಅಂತೇಳಿ ರೀಲ್ ಮಾಡಾಕ್ ನಿಂತೀವಿ. 4-5 ಟೇಕ್ ತಗೊಂಡು ಒಂದ್ ರೀಲ್ ಮಾಡಿದ್ವಿ. ಮೊದಲ ನೈಟ್ ನಿದ್ದಿದ್ದಿಲ್ಲ. ರೀಲ್ ಮಾಡಿದ ತಡ ಆಗ್ಲೇ ಎಲ್ಲಾರು ದಬಾಕೊಂಡ ಬಿಟ್ಟ. ಬೆಳಿಗ್ಗೆಯಿಂದ ರಾತ್ರಿ ಮಟನು ಟ್ರೈನ್ ಜರ್ನಿ ಮಾಡಿದ್ದಕ್ಕ ಎಲ್ಲಾರ್ಗಿ ಫುಲ್ ಸುಸ್ತಾಗಿತ್ತು. ಈ ಟ್ರೈನ್ ತಿರುಪತಿಗೆ ಹೋಗಕ ಇನ್ನ ಎಷ್ಟು ಟೈಮ್ ತಗೊಂತೈತೋ ಅಂತ ಅನ್ನೋಗುಡ್ದ ನಮ್ ಪವನ್ ಮೇಸ್ತ್ರಿ ಇನ್ನೊಂದ್ 1.5 ತಾಸು ಉಳಿತ ಅಂತೇಳಿ ಹೇಳಿದ. ಇನ್ನ 1.5 ತಾಸು ಏನ್ ಮಾಡುತ್ತಪ್ಪ ಅಂತೇಳಿ ನಮ್ ಫಕೀರ್ ಮೇಸ್ತ್ರಿನ ಕಾಡ್ಕೋ ಅಂತ ಕುಂತೀವಿ. ಆಮೇಲೆ ಮತ್ ಹೊಟ್ಟೆಸ್ತಾವ ಅಂತೇಳಿ ಮನ್ಯಾಗಿಂದ ತಂದಿರೋ ಚುರ್ಮರಿನ ಮತ್ತ ಕರ್ದಂಟನ ಇಷ್ಟ್ರು ಕೂಡಿ ತಿನ್ನಾಕ ಶುರು ಮಾಡಿದ್ವಿ. ಇನ್ನ ರಗಡ ಟೈಮ್ ಉಳಿದಿತ್ತು. ನಮಗಂತರೂ ಟ್ರೈನ್ ಜರ್ನಿ ಮಾಡಿ ಸಾಕಾಗಿ ಹೋಗಿತ್ತು. ಅದಕ್ಕ ನಮ್ಮ ಮಹೇಶ್ ಮತ್ತ ನಮ್ಮ ಅನಿಲ್ ಮೇಸ್ತ್ರಿ ಅವರು ಕಾಮಿಡಿಗೆ ಅಂತೇಳಿ ಸನ್ಯಾಸಿ ಮತ್ತು ಭಕ್ತರ ವೇಷ ಹಾಕಿ ನಮ್ಮನ್ನೆಲ್ಲಾನು ರಂಜಿಸಿದ್ರು. ಅಷ್ಟೆಲ್ಲ ಆದ್ಮೇಲೆ ನಾವು ಸಣ್ಣರಿದ್ದಾಗ ಆಡ್ತಿದ್ದ ಆಟ ಎಲ್ಲ ಆಡ್ಕೋ ಅಂತ ಕುಂತೀವಿ. ನಾವೆಲ್ಲರೂ ಕಾಲ್ ಮೇಲೆ ಕಾಲ್ ಹಾಕೋಕೂಡ್ದ ನಮ್ ಶಾಂತನ ಹೊಟ್ಟೆ ಮೇಲೆ ಕಾಲ್ ಹಾಕ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಹಾಡು ಆಡ್ಕೋ ಅಂತ ಟೈಮ್ ಪಾಸ್ ಮಾಡಾಕ ಶುರು ಮಾಡಿದ್ವಿ. ಅಷ್ಟೆಲ್ಲ ಕಾಮಿಡಿ ಅದು ಮಾಡ್ಕೊಂತ ಬರೋಬಿಡ್ದ ನಮ್ಗೆ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ. ಆಗ್ಲೇ ತಿರುಪತಿ ರೈಲ್ವೆ ಜಂಕ್ಷನ್ ಬಿಡ್ತು. ಜಂಕ್ಷನ್ ಬಂದಿದ್ದಕ್ಕೆ ಎಲ್ಲಾರು ಅವ್ರವ್ರ ಬ್ಯಾಗ್ ತಗೊಂಡು ತೆಳಗ್ ಇಳ್ಯಾಕ ತಯಾರಾದ. ಜಂಕ್ಷನ್ ಬಂದ ತಕ್ಷಣ ಎಲ್ಲಾರು ತಮ್ಮ ಬಲಗಾಲ ನಮ್ಮ ಮುಂದಿಟ್ಟು ತೆಳಗ್ ಇಳಿದ್ರು. ಆಮೇಲೆ ಇಷ್ಟು ಕೂಡಿ ಹೊರಗೆ ಹೋದ್ರಾತ ಅಂತೇಳಿ ಹೊಂಟಿದ್ವಿ. ನಮ್ ಶಾಂತನ ಏನೋ ಒಂದ್ ಮಾತು ಹೇಳ್ತಾನೆ ಕೇಳಿಸ್ಕೋರಿ. ತಿರುಪತಿ ತಿಮ್ಮಪ್ಪ ನಮ್ಮನ್ನು ಕರೆಸ್ಕೊಂಡ ಎಷ್ಟು ಬೇಗ ಕರೆಸ್ಕೊಂಡ್ರ ಅಂತ ಅನ್ಕೊಂಡಿರ್ಲಿಲ್ಲ. ಹಂಗ ಅವ್ನ್ ಕೂಡ ಮಾತಾಡ್ಕೊಂತ ಇಷ್ಟು ಕೂಡಿ ಹೊರಗೆ ಬಂದಿವಿ. ಹೊಟ್ಟೆ ಹಸ್ತಾವ ಅಂತೇಳಿ ಒಂದ್ ಹೋಟೆಲ್ಗೆ ಹೋಗಿ ಊಟ ಮಾಡಕಂತ ಕುಂತೀವಿ. ನಮ್ ಹೀರೋ ಸರ್ ನಮ್ಗ ಊಟಕ್ಕಿಂತ ಮೊದ್ಲು ಎಲ್ಲಾರ್ಗಿ ಚಕ್ಲಿ ಕೊಟ್ಕೋ ಅಂತ ನಿಂತ್ ಬಿಟ್ರ. ಆಮೇಲೆ ಆರ್ಡರ್ ಮಾಡಿದ ಊಟ ಬಂತ. ಇಷ್ಟು ಕೂಡಿ ಊಟ ಮಾಡಿ ಬಿಲ್ ಕೌಂಟರ್ ಕಡೆ ಹೋದಿವಿ. ಎಲ್ಲಾರು ಅವ್ರವ್ರ ಬಿಲ್ ಕೊಟ್ಟು ಸೀದಾ ಹೊರಗಡೆ ಬಂದಿವಿ. ನಮ್ಮ ಅನಿಲ್ ಮೇಸ್ತ್ರಿ ಅಲ್ಪಿರಿ ಮೆಟ್ಲಕ್ ಹೋಗಕಂತೇಳಿ ಆಟೋದಾರನ್ ಕೇಳಕ್ ಹೋದ. ಆಮೇಲೆ ಇಷ್ಟು ಕೂಡಿ ಆಟೋ ಹತ್ಕೊಂಡು ಅಲ್ಪಿರಿ ಮೆಟ್ಲ ಕಡೆ ಹೋದಿವಿ. ಅಲ್ಲಿ ಹೋಗಿದ್ಮೇಲೆ ಆಟೋ ಅಂಕಲ್ಗೆ ಅಮೌಂಟ್ ಸೆಟ್ಲ್ ಮಾಡಿ ಸೀದಾ ನಾವು ಮಲ್ಕೊಳಕ್ ಅಂತೇಳಿ ಭವನದ ಕಡೆ ಹೋದಿವಿ. ಅಲ್ಲಿ ಹೋದ್ಮೇಲೆ ಇಷ್ಟು ಒಂದ್ ಕಡೆ ಬ್ಯಾಗ್ ಇಟ್ಟು ಒಂದ್ ಕಡೆ ಮಕ್ಕೊಂಡ್ವಿ. ಮುಂದಿನ ನೋಡೋದ ಮತ್ ಸಿಕ್ತನ್ರಿ. ಇಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.